ಸೊ ಸರ್ ಈಗ ಮೇಡಮ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡ್ರಿ. ಸೊ ಯಾವತ್ತಾರು ಮೇಡಮ್ಗೆ ಲವ್ ಲೆಟ್ರ್ ಬರ್ತಿದ್ದೀರಾ? ಲವ್ ಲೆಟ್ರ್ ಬರ್ದಿಲ್ಲ, ಮೆಸೇಜ್ ಕಳಿಸ್ತೀನಿ. ಇವಾಗ ಅವಾಗೆಲ್ಲ ಮೆಸೇಜ್ ಎಲ್ಲ ಇರ್ತಿರ್ಲಿಲ್ಲಲ್ಲ, ಆ ಟೈಮಲ್ಲೆಲ್ಲ ಲವ್ ಲೆಟರ್ ಎಲ್ಲ ಬರ್ದಿಲ್ಲ? ಇಲ್ಲ ಇಲ್ಲ. ನೀವಿಬ್ರಲ್ಲಿ ಯಾರಿಗಾರು ಲವ್ ಲೆಟರ್ ಬರ್ದಿದ್ದೀರಾ? ನಾನು ಲವ್ ಲೆಟ್ರು ಕವಿತೆ ಎಲ್ಲ ಬರ್ದಿದ್ದೀನಿ. ಒಂದು ಕವಿತೆ ಹೇಳ್ಬೋದಾ? ತುಂಬ ಹಳೇದು. ಅವಳು ಅದೇ ಕೆಲಸತಿ ಹೇಳ್ತಿರ್ತಾಳೆ, ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಲವ್ ಮಾಡಬೇಕಾದ್ರೆ ಎಷ್ಟೊಂದು ಲೆಟರ್ಸ್ ಬರೀತಿದ್ದೆ, ಏನೇನೋ ಪೋಮ್ಸ್ ಬರೀತಿದ್ದೆ ನನಗೆ ಅಂತ ಹೇಳಿದೆ. ಅವಾಗ ನೀನೇನು ಸಿಕ್ಕಿರ್ಲಿಲ್ಲ, ಇವಾಗ ಸಿಕ್ಕಿದ್ಯಾ? ಸಿಕ್ಕಿದ್ಮೇಲೆ ಅಷ್ಟೊಂದು ಶ್ರಮ ಪಡೋ ಅವಶ್ಯಕತೆ ಇಲ್ಲ, ಜೊತೆಗೆ ಇರ್ತೀವಿ, ಬೇಕಾದ್ರೆ ಇಲ್ಲೇ ಹೇಳ್ತೀನಿ. ಸೊ ಒಂದೆರಡು ಲೈನ್ ಕವಿತೆ ಹೇಳ್ಬೋದಾ ರಾಗಿಣಿ ಅವ್ರ ಮೇಲೆ? ಇಲ್ಲ, ನೆನಪಿಲ್ಲ, ಎಲ್ಲ ಸ್ಕೂಲ್ ಟೈಮಲ್ಲಿ ಬರ್ದಿದ್ದು. ಅಣ್ಣ ಒಂದ್ಸತಿ ಫುಲ್ಲು ಇಡೀ ಬುಕ್ ಲವ್ ಯು ಲವ್ ಯು ಲವ್ ಯು ಅಂತ ಬರ್ತಿದ್ದ. ಅದೊಂದು ಕಥೆ ಇದೆ. ನಮ್ಮ ಅಜ್ಜಿ ಬರೆಯೋರು. ರಾಮ್ ಜಪ, ರಾಮ್ ಶ್ರೀರಾಮ್, ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ನೀವು ರಾಗಿಣಿ ರಾಗಿಣಿ ರಾಗಿಣಿ. ಐ ಲವ್ ರಾಗಿಣಿ. ಸ್ಕೂಲಲ್ಲಿದ್ದಾಗ ನಾನು ಕೇಳಿದೆ ನಮ್ಮ ಅಜ್ಜಿಗೆ, ಏನಕ್ಕೆ ಬರೀತಿದ್ಯಾ ಅಮ್ಮ ಇದೊಂದು? ಅಲ್ಲ, ಇದು ಬರೀತಾ ಬರೀತಾ ನಾವು ಏನು ಅನ್ಕೊಂತೀವೋ ಅದಾಗುತ್ತೆ ಅಷ್ಟತಿ. ಅಂದರೆ ಅದು ಆ್ಯಕ್ಚುಲಿ ವೆರಿ ಟ್ರೂ. ಯಾಕಂದರೆ ದಟ್ ರಿಲೇಟ್ಸ್ ಟು ಲಾ ಆಫ್ ಅಟ್ರಾಕ್ಷನ್. ನಾವು ಯಾವ್ದ್ರ ಬಗ್ಗೆ ಆದ್ರೂ ಯೋಚನೆ ಮಾಡ್ತಾರೆ, ಬರೀ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಆಗಲ್ಲ, ಅದಕ್ಕೆ ಶ್ರಮನೂ ಪಡಬೇಕು. ಬಟ್ ಯೋಚನೆ ಮಾಡಿದ್ರೆ ಅದು ಆಗುತ್ತೆ ಅಂತ ನನ್ನ ಜೀವನದಲ್ಲಿ ಸಾಕಷ್ಟು ಸಲ ಆಗಿದೆ. ಸೊ ನಾನು ಅದೇ ಕಾನ್ಸೆಪ್ಟ್ ಯೂಸ್ ಮಾಡಿ ಐ ಲವ್ ರಾಗಿಣಿ ಅಂತ 2 ಪುಸ್ತಕ ಬರೆದಿದ್ದೆ. ಪುಸ್ತಕ ಕೊಡೋಕೆ ಅದು 400 ಪೇಜ್ ಪುಸ್ತಕ. 2 ಅಲ್ಲ, ಅಸೈನ್ಮೆಂಟ್ ಇಷ್ಟೊಂದು ಸೀರಿಯಸ್ ಆಗಿ ಖಂಡಿತವಾಗ್ಲೂ ತಗೊಂಡಿರ್ಲಿಲ್ಲ. ಶಾಕ್ ಆಗಿರ್ಬೇಕಲ್ಲ ರಾಗಿಣಿ ಅವ್ರಿಗೆ. ಅವಳು ಏನಂದ್ಲು ಗೊತ್ತಾ, ಆಗ 9th ಅಲ್ವಾ, 10th ಅಲ್ಲಿದ್ದೆ ಅವಾಗ, ಇದನ್ನ ಬರ್ದಾಗ 9th and 10th. ಅವಳು ಫಸ್ಟ್ ಮುಚ್ಕೊಂಡು 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಬ, ಇದನ್ನೆಲ್ಲ ಬಿಡು, 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಬ, ಆಮೇಲೆ ಮಾತಾಡ್ತೀನಿ ಅಂತ. ಶಿ ಈಸ್ ಕ್ಲೆವರ್ ಆಕ್ಚುಲಿ ಎಲ್ಲ ವಿಚಾರದಲ್ಲೂ ಕೂಡ. ಹಾಗಾಗಿ ನಿಮ್ಗೆ ಒಳ್ಳೇದನ್ನೇ ಹೇಳಿದ್ದಾರೆ, ಒಳ್ಳೇದನ್ನೇ ಬಯಸಿದ್ದಾರೆ ಅವತ್ತಿನಗೂ ಕೂಡ. ಸೊ ಈಗ ಮನೆ ದೊಡ್ಡಣ್ಣನ ಚಾಳಿ ಮನೆ ಮಕ್ಳಿಗೆಲ್ಲ ಅಂತ ಇರುತ್ತೆ. ಸೊ ನೀವೇನೋ 2 ಬುಕ್ ಬರ್ದಿದ್ರಿ, ಅದು 400 ಪೇಜ್. ಅವ್ರ ಅಟ್ಲೀಸ್ಟ್ 200 1 ಬುಕ್ ಆರು ಬರೀಬೇಕಲ್ಲ, 200 ಪೇಜ್. ಅವನಿಗಾದ್ರೆ ಅವಶ್ಯಕತೆ ಇಲ್ಲ, ಈ ಮುಖ ನೋಡಿದ್ರೆ ಯಾರಾದ್ರೂ ಬೀಳ್ತಾರೆ. ಸೊ ನೀವು ಆ ಗೋಜಿಗೆ ಹೋಗ್ಲಿಲ್ವಾ? ಇಲ್ಲ ಇಲ್ಲ, ನಾವು ಕರೆಕ್ಟಾಗಿ ನಾವು ಬರೀಬೇಕಾಗಿರೋದೇ ಬರ್ದಿಲ್ಲ, ಇದೆಲ್ಲ ಬರ್ಕೊಂಡು. ನೈಸ್. ಸೊ ನಿಮ್ಮ 3 ಜನದಲ್ಲಿ ಜಿಪ್ಪುಂಡ್ರು ಯಾರು? ಯಾರು ಇಲ್ಲ, ಆಕ್ಚುಲಿ ಯಾರು ಜಿಪ್ಪುಂಡ್ರಿಲ್ಲ. ಸೊ ಬ್ಯೂಟಿ ಕಾನ್ಶಿಯಸ್ ಯಾರಿಗೆ ಜಾಸ್ತಿ 3 ಜನದಲ್ಲಿ? ನಾನು ಕರೆಕ್ಟಾಗಿ ಸಿನಿಮಾಲ್ಲೇ ತಲೆ ಬಾಚ್ಕೊಳ್ಳೋಕೆ ಬಟ್ಟೆ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ರಾಗಿಣಿ ಹೇಳಿದ್ಮೇಲೆ. ನಾವು ಯೂಶಲಾಗಿ ಏನು ಮಾಡ್ತೀವಿ, ಯಾವುದೋ ಸೀನ್ ಮಾಡ್ತಿರ್ತೀವಿ, ನಾವು ಸೀನಲ್ಲಿ ಇನ್ವಾಲ್ವ್ ಆಗಿರ್ತೀವಿ. ಅವರು ಮಿರರ್ ಕೊಟ್ಟಾಗ ಪಾಪ ಅವ್ರ ಕೆಲಸ ಮಾಡ, ಮಿರರ್ ಸಾಕು ಹೋಗೋ ಮಗ ರೆಡಿ, ಸರಿ ಮಗ ರೆಡಿ ಅಂತ. ಆಮೇಲೆ ಅವಳು ಒಂದು 2-3 ಸಿನಿಮಾಲಿ ಕೂದಲು ಹಿಂಗೆ ಎಲ್ಲ ನೋಡಿದ್ಮೇಲೆ ಪ್ರತಿ ಸಲ ಕಾಸ್ಟ್ಯೂಮ್ ಹಾಕೊಂಡ್ಮೇಲೆ ಫೋಟೋ ಕಳಿಸು, ಹೇರ್ ಸ್ಟೈಲ್ ಏನಾದ್ರು ಬೇರೆ ಟ್ರೈ ಮಾಡ್ತಿದ್ರೆ ಫೋಟೋ ಕಳಿಸು ಅಂತಾಳೆ. ಸೊ ನಮ್ಮ ಟೀಮಲ್ಲಿ ಅದು ಅಷ್ಟೇ, ನಾವು ಫ್ರೆಶ್ ಆಗಿ ಏನಾದರೂ ಮಾಡ್ತಿದ್ರೆ ಫಸ್ಟ್ ಫೋಟೋ ತೊಗೊಂಡು ಬಾಬಿಗೆ ಕಳಿಸ್ತೀನಿ ಅಂತ ಕಳಿಸ್ಬಿಡ್ತಾರೆ. ಬ್ಯೂಟಿ ಕಾನ್ಷಿಯಸ್ ಎಲ್ಲ ಏನೂ ಇಲ್ಲ ನಮಗೆ, ಎಲ್ಲ ಬೇಕಾದಷ್ಟು ಇದೆಯಲ್ಲ, ಒಳ್ಳೆ ಸರಿ ಇರೋ ಮುಖ ಅಕ್ಸೆಪ್ಟ್ ಮಾಡೋದು ಸಾಕು ಜನ. ಸೊ ಒಳ್ಳೆ ಬ್ಯಾಟ್ಸ್ಮನ್ ಯಾರು ಊಟದಲ್ಲಿ 3 ಜನದಲ್ಲಿ? ನಾನು. ನೀವು? ಓಕೆ. ಏನು ಫೇವ್ರೇಟ್ ಫುಡ್ ಯಾವುದು? ಬಿರಿಯಾನಿ. ಕಾಲೇಜಲ್ಲೆಲ್ಲ ಇರಬೇಕಾದ್ರೆ ಅವಾಗ ಸ್ವಲ್ಪ ಏನಕ್ಕೆ ಅಷ್ಟು ದಪ್ಪ ಅದೇ ಅಂತ ಯೋಚನೆ ಮಾಡ್ಬೇಕಾದ್ರೆ ಇವಾಗ ಜ್ಞಾಪಕ ಬರುತ್ತೆ. ಕಾಲೇಜಲ್ಲಿ ಬೈಕ್ ಎತ್ಕೊಂಡು ಬಳ್ಳೆಪೇಟೆಗೆ ಹೋಗ್ಬಿಡ್ತಾ ಇದ್ವಿ ಬೆಳಗ್ಗೆ. ಫಸ್ಟ್ ಪೀರಿಯಡ್ ಬಂಕ್ ಮಾಡ್ಬಿಟ್ಟು ಬಳ್ಳೆಪೇಟೆಗೆ ಹೋಗ್ಬಿಟ್ಟು ಬಿರಿಯಾನಿ ತಿನ್ನೋದು. ಅದನ್ನ ನನ್ನ ರೆಕಾರ್ಡ್ ಇತ್ತು, 3 ಕಲ್ ಬಿರಿಯಾನಿ ತಿಂದಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲರೂ 2:15 ಬಂದರು, ಮುಗಿಸಿಲ್ವಾ ಕೊಡು ಕುಡಿಲಿ ಅಂತ. ಬಳೆಪೇಟೆ ಚಿಕ್ಕಪೇಟೆ ನಿಮ್ ಫೇವ್ರೇಟ್ ಅಡ್ಡ? ಅದು ನಾವು ಹೋಗ್ತಿದ್ವಿ, ಇಬ್ರು ಒಂದೇ ಕಾಲೇಜಲ್ಲಿ ಓದಿದ್ದಲ್ಲ. ಸೊ ಕಾರಲ್ಲಿ ಹೋಗಲ್ಲ, ಬೈಕ್ ಹಾಕೊಂಡು ಎಲ್ಲ ಫ್ರೆಂಡ್ಸ್ ಇವತ್ತು ಹೋಗ್ತೀವಿ. ನನ್ನ ಹತ್ರ ಡಿಯೋ ಇತ್ತು, ಸ್ಕೂಲಲ್ಲಿ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಸೊ ಅಪ್ಪ ನನಗೆ ಬೈಕ್ ಕೊಡಿಸ್ಲಿಲ್ಲ, ಮೊಪೆಡ್ ಕೊಡಿಸಿದ್ರು ಹುಷಾರಾಗಿ ಓಡಿಸ್ಲಿ ಅಂತ. ಅದರಲ್ಲಿ 3 ಜನ ಹೋಗ್ತಾ ಇದ್ವಿ. ಅದು ಕೆಲಸದ ಬೆಳಗಿನ ಜಾವನೇ ಹೋಗ್ಬಿಡ್ತಿದ್ವಿ ತಿನ್ನೋದಕ್ಕೆ. ಸಿಗ್ನಲಲ್ಲಿ ಒಬ್ಬನ ಇಳಿಸ್ಬಿಡೋದು, ಮಗ ಇಳಿಯ ಮುಂದೆ ಬಂದು ಹತ್ಕೋ ಅಂತ. ಅದರಲ್ಲಿ ಒಂದೊಂದು ದಿವಸ ಒಬ್ಬೊಬ್ಬ ಈಗ 1 2 3 ಇದ್ರೆ ಒಬ್ಬ ಇಲ್ಲಿ ಶಿಫ್ಟ್ ಆಗೋನು, ಯಾಕಂದ್ರೆ ನಡಿಬೇಕಲ್ಲ ಸಿಗ್ನಲ್. ಈ ತರ ಎಲ್ಲ ಮಾಡ್ಕೊಂಡು ಬಿರಿಯಾನಿ ಬಾರ್ಸಕ್ ಹೋಗ್ಬೋದು. ಸೊ 3 ಜನದಲ್ಲಿ ಶಾಪಿಂಗ್ ಕ್ರೇಜ್ ಯಾರಿಗೆ ಜಾಸ್ತಿ? ಅದು ನನಗೆ ಅಂತ ಹೇಳ್ಬೋದು. ನಿಮಗೇನೆ. ಸೊ ಯಾವುದು ನಿಮ್ಮ ಫೇವ್ರೇಟ್ ಶಾಪಿಂಗ್ ಅಡ್ಡ? ಸ್ಪೆಸಿಫಿಕ್ ಅಂತ ಅಲ್ಲ, ನನಗೆ ಒಂದು ಸ್ವಲ್ಪ ಸ್ಟ್ರೀಟ್ ವೇರ್ ಇಷ್ಟ. ನನಗೆ ಹುಡೀಸ್
ಶೂಸ್ ಇಬ್ಬರಿಗೂ ಇಷ್ಟ, ಅದನ್ನ ಜಾಸ್ತಿ ತೊಗೊಳ್ತೀವಿ. ನನಗೆ ಗ್ಲಾಸಸ್ ಇಷ್ಟ. ಸೊ ಚಿಕ್ಕ ವಯಸ್ಸಿಂದ ಗ್ಲಾಸು, ವಾಚು. ನನ್ನ ಹತ್ರ ಅಪ್ಪ ಕೊಡಿಸಿರೋ ಮೊದಲನೇ ನನ್ನ ಸನ್ ಗ್ಲಾಸಸ್, ಮೊದಲನೇ ವಾಚ್ ಇನ್ನೂ ಹಂಗೆ ಇಟ್ಟಿದ್ದೀನಿ, ಸ್ಕೂಲಲ್ಲಿ ಕೊಡಿಸಿದ್ದೆ. ಓಕೆ. ಸೊ ಸರ್, ನೀವು ಎಲ್ಲಿ ಶಾಪ್ ಮಾಡ್ತೀರಾ ಯೂಶಲಿ? ಯಾವ ಥರ ಬಟ್ಟೆಗಳನ್ನ ಶಾಪ್ ಮಾಡ್ತೀರಾ? ಎಲ್ಲಿ ಶಾಪ್? ಅವರಿಗೆ ಎಲ್ಲ ನೀವೇ ಶಾಪ್ ಮಾಡೋದಾ? ನಾನು ಹೆಚ್ಚಿಗೆ ಮಾಡ್ತಿರಲಿಲ್ಲ. ಮೊದಲು ಸ್ವಲ್ಪ ದಿವಸ ಟ್ವಿಂಕಲಲ್ಲಿ ಶಾಪ್ ಮಾಡ್ತಿದ್ವಿ. ಓಕೆ. ಟ್ವಿಂಕಲ್ ಅಂಗಡಿಗೆ ಹೋಗಿ ನಾನು ಎಲ್ಲ ಬಟ್ಟೆ ಅಲ್ಲೇ ತೊಗೋತಾ ಇದ್ದೆ. ಓಕೆ. ಬೇರೆ ಕಡೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಈಗ ಅದು ಹೋಗ್ತಾ ಇಲ್ಲ. ಮೇಡಮ್ ಶಾಪ್ ಮಾಡ್ತಾ ಇದ್ರಾ ನಿಮಗೆ, ಅಥವಾ ನೀವು ಮೇಡಮ್ಗೆ ಶಾಪ್ ಮಾಡ್ತಾ ಇದ್ರಾ ಯಾವಾಗ? ಇಲ್ಲ, ಇಬ್ಬರು ಒಟ್ಟಿಗೆ ಹೋಗ್ತಿದ್ವಿ. ಫ್ಯಾಮಿಲಿ ಔಟಿಂಗ್ ಥರ ಇರ್ತಿತ್ತು. ಶಾಪಿಂಗ್ ಹಬ್ಬಕ್ಕಿಂತ ಅವ್ರ ಬಟ್ಟೆ ಪರ್ಚೇಸ್ ಮಾಡೋಕ್ಕೂ ನಾನು ಅವ್ರ ಜೊತೆಲಿ ಹೋಗ್ತಾ ಇದ್ದೆ. ಒಟ್ಟಿಗೆ ಹೋಗ್ತಿದ್ವಿ. ಶಾಪಿಂಗ್ ಎಲ್ಲ ಯೂಶಲಾಗಿ ಒಟ್ಟಿಗೆ ಹೋಗ್ತಾ ಇದ್ವಿ ನಾನು ಅವಳು, ಎಲ್ಲ ಇದರಲ್ಲೂ. ಆಮೇಲೆ ಮಕ್ಕಳು ಜೊತೆಗೆ ಬಂದಮೇಲೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗ್ತಿದ್ವಿ. ಓಕೆ. ಫಿಟ್ನೆಸ್ ಫ್ರೀಕ್ ಯಾರಿಗೆ ಜಾಸ್ತಿ ಇದೆ? ಅದನ್ನು ಮಾಡಲೇಬೇಕು, ಫಿಟ್ನೆಸ್ ಮಾಡಲೇಬೇಕು. ಆದರೆ ಸ್ಟ್ರಿಕ್ಟ್ ಆಗಿ ನಾನು ಇವತ್ತು ಇಷ್ಟು ಕ್ಯಾಲರಿ ಬರ್ನ್ ಮಾಡಬೇಕು, ಇಷ್ಟು ಓಡಲೇಬೇಕು, ಇಷ್ಟೇ ತಿನ್ನಬೇಕು ಅಂತೇಳಿ ತುಂಬ ಕೇರ್ ತಗೊಳ್ಳೋದು ಯಾರು? ಅಪ್ಪ. ಅಂದರೆ ನೀವು ಟೈಮ್ ಅಂತ ಹೇಳಿದ್ರೆ ಅಪ್ಪಾಜಿ. ಅವ್ರು ಏನೇ ಇದ್ರು ಬೆಳಿಗ್ಗೆ 6 ಗಂಟೆಗೆ ಎದ್ದೊಳ್ತಾರೆ. 6 ಗಂಟೆಗೆ ಎದ್ದು ಅವ್ರು ಎಕ್ಸಸೈಸಸ್ ಮುಗಿಸ್ತಾರೆ. ನಾವು ಶೂಟಿಂಗ್ ಇದ್ರೆ ಬೇಗ ಎದ್ದೊಳ್ತೀವಿ, ಶೂಟಿಂಗ್ ಇಲ್ಲಾಂದ್ರೆ ಆರಾಮಾಗಿ ಒಂದು 9:30 10 ಗಂಟೆಗೆ ಎದ್ದೊಳ್ತೀವಿ ತುಂಬ ಸಲ. ಬಟ್ ಫುಡ್ಗೆ ಬಂದಾಗ ಅಫ್ಕೋರ್ಸ್ ರಾಗಿನಿಗೆ ತುಂಬ ನಾಲೆಜ್ ಇದೆ ಅದ್ರ ಬಗ್ಗೆ. ಶೀಸ್ ಅ ಫಿಟ್ನೆಸ್ ಇನ್ಸ್ಟ್ರಕ್ಟರ್ ಆ್ಯಂಡ್ ಫುಡ್ ಬಗ್ಗೆ ತುಂಬ ನಾಲೆಜ್ ಇದೆ. ಸೊ ಅವಳನ್ನು ನೋಡ್ಕೊಳ್ತಾರೆ. ಬಟ್ ಅಮ್ಮ ಕೈ ರುಚಿ ಇದ್ದಾಗ, ಅಮ್ಮ ಅದೇ ಬಿರಿಯಾನಿ ಇದ್ದಾಗ, ಅಮ್ಮ ಬಿರಿಯಾನಿ ಮಾಡಿದಾಗ ಅವತ್ತು ಡಯಟ್ ಗೇಟ್ ಏನಿರಲ್ಲ. ಇಲ್ಲಾಂದ್ರೆ ಸಾಧಾರಣವಾಗಿ ಎಲ್ಲರೂ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತೀವಿ. ನಿಮ್ಮ ಫೇವ್ರೇಟ್ ಫುಡ್ ಯಾವುದು ಸರ್? ಹಂಗೆ ನೋಡೋಕೆ ನಂದ ಸೊಪ್ಪು ಸಾರು ಮುದ್ದೆ. ಸೊಪ್ಪು ಸಾರು ಮುದ್ದೆ, ವೆರಿ ನೈಸ್. ಸೊ ಮನೇಲಿ ಮಾಡಿಸ್ತಾ ಇರಲಿಲ್ಲ ಯಾವಾಗಲೂ ನಾನು ಕೂಡ. ಸೊ 71 ಇಯರ್ಸಲ್ಲಿ ಕೂಡ ನಿಮ್ಮ ಫಿಟ್ನೆಸ್ಸು, ನಿಮ್ಮ ಲುಕ್ ಎಲ್ಲನೂ ಕೂಡ ಕಾಪಾಡ್ಕೊಂಡಿದ್ದೀರ ಅಂದರೆ ಅದಕ್ಕೋಸ್ಕರ ಒಂದಷ್ಟು ಶ್ರಮ ಇರುತ್ತೆ. ಆ ಶ್ರಮ ಏನೇನಾಗಿರುತ್ತೆ? ನಿಮ್ಮ ರೊಟೀನ್ ಹೇಗಿರುತ್ತೆ ಅಂತ? ಏನಿಲ್ಲ, ಲೈಫಲ್ಲಿ ಒಂದು ಡಿಸಿಪ್ಲಿನ್, ಮಾಡ್ರೇಟ್. ಯಾವುದೇ ಇದ್ರೂ ಒಂದು ಯಾವುದನ್ನು ಅತಿಯಾಗಿ ಮಾಡೋದಿಲ್ಲ. ಎಲ್ಲ ಒಂದು ಲೆಕ್ಕಾಚಾರದಲ್ಲಿ ಮಾಡ್ತೀವಿ. ಊಟ ಆಗ್ಬೋದು, ಎಲ್ಲ ಥರದ ಊಟನೂ ತಿಂತೀನಿ, ಬಟ್ ಲೆಕ್ಕಾಚಾರದಲ್ಲಿ ತಿಂತೀನಿ. ಓಕೆ. ತುಂಬ ರಿಲ್ಯಾಕ್ಸ್ಡ್ ಆಗಿರಲ್ಲ, ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ. ಒಂದು ಮಾಡ್ರೇಟ್ ಲೈಫ್ ಲೀಡ್ ಮಾಡೋದು ಸಾಧ್ಯವಾಗಿದೆ. ಅಥವಾ ದೇವ್ರ ಗಿಫ್ಟ್. ಓಕೆ. ಸೊ 3 ಜನದಲ್ಲಿ ಯಾರು ಬೆಸ್ಟ್ ಕುಕ್? ನೀವೆಲ್ಲ ಏನೋ ಮಾಡೋದು? ಟೀ ಮಾಡೋಕ್ಕೂ ಬರಲ್ಲ. ಟೀ ಮಾಡೋದು ಬರಲ್ಲ ನೋಡಿ. ಸೊಪ್ಪು ಸಾರು ಮುದ್ದೆ ಫೇವ್ರೇಟ್, ಆದರೆ ಟೀ ಮಾಡೋದಕ್ಕೂ ಬರಲ್ಲ. ಅಮ್ಮ ಸೇರಿಸಿಲ್ಲ ನಮಗೆ ಕಿಚನ್ಗೆ. ಯಾವುದೋ ಒಂದು ಟೈಮಲ್ಲಿ ಇಂಟ್ರೆಸ್ಟ್ ಬಂದ್ರೂ, ಹೇ ಮಗ ಇಲ್ಲೇನು ಮಾಡ್ತಿದ್ದಾನೆ, ಸೊ ಅಮ್ಮ ಯಾವತ್ತೂ ಸೇರಿಸಿಲ್ಲ. ಶಿ ಆಲ್ವೇಸ್ ಪ್ಯಾಂಪರ್ಡ್ ಎಸ್. ಸೊ ಅದು ಎಲ್ಲ ಒಂದ್ಸತಿ ಇಂಟ್ರೆಸ್ಟ್ ಬಂದು ಹೋಗಿದ್ರು ಗೊತ್ತಾಗಿರಲ್ಲ ನಮಗೆ. ಅವ್ನು ಸ್ವಲ್ಪ ಕಲ್ತಿದ್ದಾನೆ ಫ್ರೆಂಡ್ಸ್ ಜೊತೆ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಮ್ಮ ನಾನು ಅಡುಗೆ ಮಾಡ್ತಾರೆ, ನಾನು ಕೌಂಟರ್ ಮೇಲೆ ಕೂತ್ಕೋತಿದ್ದೆ ಅವ್ರ ಪಕ್ಕ. ಸೊ ಕುತ್ಕೊಂಡು ನೋಡ್ತಾ ಇದ್ದೆ ಏನೇನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ. ಬಟ್ ಮೊನ್ನೆ ರೀಸೆಂಟ್ ಆಗಿ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಕ್ರಿಸ್ಮಸ್ಗೆ ಏನು ಫ್ರೆಂಡ್ ಮನೆಗೆ ಸೇರಿದ್ವಿ. ಸೊ ಅವಾಗ ಬರ್ಗರ್ ಎಲ್ಲ ಮಾಡಿದ್ದೆ. ನೈಸ್. ಸೊ ದೇವರ ವಿಚಾರದಲ್ಲಿ ನಿಮ್ಮ ನಿಲುವು ಏನು ಸರ್? ನಿಮ್ಮ ನಿಲುವು ಏನು ಅಂತೇಳಿ, ನೀವು ಯಾವ ದೇವರನ್ನ ಹೆಚ್ಚು ಪೂಜೆ ಮಾಡ್ತೀರಾ? ಸೊ ಮನೆ ದೇವರಿಗೆಲ್ಲ ಹೋಗ್ತಾ ಇರ್ತೀರಾ, ಅಥವಾ ಧರ್ಮಕ್ಷೇತ್ರಗಳಿಗೆ ಹೋಗ್ತಾ ಇರ್ತೀರಾ? ಹೋಗ್ತೀನಿ, ಎಲ್ಲ ಫ್ಯಾಮಿಲಿ ಕಂಪ್ನಿ ಕೊಡೋದಕ್ಕೋಸ್ಕರ. ಫ್ಯಾಮಿಲಿ ಕಂಪ್ನಿ ಕೊಡೋಕ್ಕೋಸ್ಕರ. ಅದನ್ನು ಹೊರತುಪಡಿಸಿದ್ರೆ ನಿರ್ದಿಷ್ಟವಾದ ನಂಬಿಕೆ ಇಲ್ಲ. ಅಂದರೆ ಯಾವುದೋ ಒಂದು ಶಕ್ತಿ ಇದೆ ಅಂತ ಒಂದು ನಂಬಿಕೆ ಇದೆ, ಒಂದು ಸೃಷ್ಟಿ ಇದೆ ಅಂತ ಒಂದು ನಂಬಿಕೆ ಇದೆ. ರೂಪಗಳಲ್ಲಿ ಅದರಲ್ಲಿ ನಂಬಿಕೆ ಇಲ್ಲ. ರಿಚುವಲ್ಸಲ್ಲಿ ಹೆಚ್ಚು ನಂಬಿಕೆ ಇಲ್ಲ. ಕಾಸ್ಮಿಕ್ ಎನರ್ಜಿನ ನಂಬ್ತೀನಿ. ಇಟ್ ಇಸ್. ಮಕ್ಕಳೆಲ್ಲ ಸ್ವಲ್ಪ ನನಗಿಂತೂ ಭಕ್ತಿ ಜಾಸ್ತಿ ಅವರಿಗೆ. ಅವ್ರ ಮಮ್ಮಿ ಜೊತೆಲಿ ಅವ್ರ ದೇವಸ್ಥಾನಗಳಿಗೆಲ್ಲ ಹೋಗೋದು ಮಾಡೋದು ಮಾಡ್ತಾ ಇರ್ತಾರೆ. ಅಮ್ಮನ್ನ ಫಾಲೋ ಮಾಡಿ ಸ್ವಲ್ಪ ಜಾಸ್ತಿ. ನನ್ನ ಹೆಂಡತಿಗೆ ತುಂಬ ದೇವ್ರ ಭಕ್ತಿ ಇದೆ ಅವ್ರಿಗೆ. ಸೊ ನೀವು ಜಾಸ್ತಿ ಹೋಗುವಂಥ ಧರ್ಮಕ್ಷೇತ್ರಗಳು ಯಾವುದು? ಶಿರಡಿಗೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ. ಇಲ್ಲಿ ನಮ್ಮ ಅಜ್ಜಿ ಹೋಗ್ತಿದ್ದಂಥ ಒಂದು ದೇವಸ್ಥಾನ ಇದೆ, ಮುತ್ಯಾಲಮ್ಮ ದೇವಸ್ಥಾನ. ಅಲ್ಲಿ ತುಂಬ ಹೋಗ್ತಿರ್ತೀವಿ. ಓಕೆ. ಪ್ರಣಮ್, ನಿಮ್ಮ ನಿಲುವೇನು ದೇವರ ವಿಚಾರದಲ್ಲಿ? ಸೇಮ್ ಅದೇ. ಲೈಕ್ ಡ್ಯಾಡಿ ಹೇಳ್ದಂಗೆ ಒಂದು ಎನರ್ಜಿ ಬಿಲೀವ್ ಮಾಡ್ಬೇಕಷ್ಟೇ ನಾವು. ತುಂಬ ಇದೇ ದೇವರು ಇದೆ ಅಂತ ನಂಬಕ್ ಹೋಗ್ಬಾರ್ದು. ಸೊ ಏನಿದ್ರು ನೀವು ಮನ್ಸಲ್ಲಿ ಅನ್ಕೊಂಡ್ರು ಆ ದೇವ್ರದ ಆ ಎನರ್ಜಿ ನಾವು ಅದರಲ್ಲಿ ಬಿಲೀವ್ ಮಾಡ್ಬೇಕಂತ. ಬೇಸಿಕಲಿ ಡೋಂಟ್ ಫಿಯರ್ ಗಾಡ್, ಲವ್ ಗಾಡ್, ಬಿಲೀವ್ ಇನ್ ಗಾಡ್. ಎಸ್.
ಸೊ ಮನೆಯಲ್ಲೂ ಪ್ರೀತಿ ಇದೆ, ದೇವ್ರ ಮೇಲೂ ಪ್ರೀತಿ ಇದೆ. ಹಾಗಿದ್ಮೇಲೆ ದೇವರ ಪ್ರೀತಿ ಆಶೀರ್ವಾದ ಕೂಡ ಪ್ರಣಮ್ ಅವರ ಸಿನಿಮಾಗೆ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.